ನಮಸ್ಕಾರ, ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಮೊದಲಿಗೆ ನೋಡೋಣ ಹೆಡ್ಲೈನ್ಸ್. ಲಾಕ್ಡೌನ್ ಸಂದರ್ಭದಲ್ಲಿ ತಲೆ ಎತ್ತುತ್ತಿದೆ ಸಾಲು ಸಾಲು ಸಮಸ್ಯೆಗಳ ಸರಮಾಲೆ. ನೆರೆಹೊರೆಯವರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿರುವ ದಾನಿಗಳು. ಹೊನ್ನಾವರದಲ್ಲಿ ಕಷ್ಟದಲ್ಲಿರುವವರಿಗೆ ನೆರವಾಗ್ತಾ ಇದೆ ಸಂಪ್ರಭಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಉಡುಪಿಯಿಂದ ಉತ್ತರ ಕನ್ನಡಕ್ಕೆ ಮರಳಿದ 18ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು. ಅಂಕೋಲಾದಲ್ಲಿ ಇಳಿದುಕೊಂಡು ಕಂಗಾಲಾದ ಕಾರವಾರ ಕಾರ್ಮಿಕರು. ಸಹಾಯಕ್ಕೆ ಧಾವಿಸಿದ ಅಧಿಕಾರಿಗಳಿಗೆ ಕೃತಜ್ಞತೆ. ಜಿಲ್ಲೆಯ ಅರ್ಹ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ. ಬಡ ಕುಟುಂಬಕ್ಕೆ ನೆರವಾದ ಕರ್ನಾಟಕ ರಾಜ್ಯ ನಾಮಧಾರಿ ವೇದಿಕೆ ಬೆಂಗಳೂರು. ವಿಧವೆಯರಿಗೆ, ಅಂಗವಿಕಲರಿಗೆ, ಅನಾಥರಿಗೆ, ರೋಗಿಗಳ ಕುಟುಂಬಗಳಿಗೆ 300 ಕಿಟ್ ವಿತರಣೆ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರಿನ ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆಯು ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ಜಿಲ್ಲೆಯ ಆಯ್ದ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳ ಕಿಟ್ ಅನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದೆ. ಕೊರೋನಾ ತಡೆಯಲು ದೇಶದಾದ್ಯಂತ ಲಾಕ್ಡೌನ್ ಜಾರಿಯಾಗಿದೆ. ಜನಸಂಚಾರ ಸ್ಥಗಿತಗೊಂಡು ವ್ಯಾಪಾರ ವಹಿವಾಟು ಸ್ತಬ್ಧಗೊಂಡಿದೆ. ಪ್ರತಿನಿತ್ಯ ದುಡಿದು ಜೀವನ ಸಾಗಿಸುವ ಬಡ ಜನರ ಜೀವನ ನಿರ್ವಹಣೆಗೆ ತೊಂದರೆಯಾಗಿದೆ. ಇಂತಹ ತುರ್ತು ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ನೆರವಾಗುವ ಸದುದ್ದೇಶದಿಂದ ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆ ಬೆಂಗಳೂರಿನ ಸದಸ್ಯರು ಜಿಲ್ಲೆಯ ಆಯ್ದ ಬಡ ಕುಟುಂಬಗಳಿಗೆ ಕಳೆದೆರಡು ವಾರಗಳಿಂದ ದಿನಬಳಕೆ ಸಾಮಗ್ರಿಗಳ ಕಿಟ್ ವಿತರಿಸುತ್ತಿದ್ದಾರೆ. ಬಡ ವಿಧವೆಯರು, ರೋಗಿಗಳು, ಅಂಗವಿಕಲರು, ಅನಾಥ ವೃದ್ಧರು ಸೇರಿದಂತೆ ಅಸಹಾಯಕ ಬಡ ಕುಟುಂಬಗಳನ್ನು ಆಯ್ಕೆ ಮಾಡಿ ಆಯಾ ಕುಟುಂಬಕ್ಕೆ ದಿನಸಿ ಸಾಮಗ್ರಿಗಳ ಕಿಟ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆಯಿಂದ ಆಯ್ಕೆಯಾದ ಬಡ ಕುಟುಂಬಗಳಲ್ಲಿ ಎಲ್ಲ ಜಾತಿ ಧರ್ಮೀಯರಿರುವುದು ವಿಶೇಷ. ಜಾತಿ ಭೇದವನ್ನ ಮರೆತು ಸುಮಾರು ಜಿಲ್ಲೆಯ 300ಕ್ಕೂ ಅಧಿಕ ಅರ್ಹ ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳ ಕಿಟ್ ತಲುಪಿಸುವ ಕಾರ್ಯ ನಡೆದಿದೆ. ಈಗಾಗಲೇ ಮೊದಲ ಹಂತದ ಕಿಟ್ ವಿತರಣೆ ಕಾರ್ಯ ಮುಗಿದಿದ್ದು, ಈಗ ಎರಡನೇ ಹಂತದ ಕಿಟ್ ವಿತರಣೆ ಜಾರಿಯಲ್ಲಿದೆ. ಈ ವೇದಿಕೆ ಮೊದಲು ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಆಯ್ದ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸುವ ಮೂಲಕ ಈ ಸಾಮಾಜಿಕ ಕಾರ್ಯಕ್ಕೆ ಚಾಲನೆ ನೀಡಿತು. ಬಳಿಕ ನಾಮಧಾರಿ ಸಮಾಜದ ಕೆಲ ದಾನಿಗಳು ಈ ವೇದಿಕೆಯ ಕೈ ಹಿಡಿದು ಇಂತಹ ಒಳ್ಳೆ ಕಾರ್ಯ ಮುಂದುವರಿಸಲು ನೆರವಾದರು. ನಂತರದ ದಿನಗಳಲ್ಲಿ ನಿಧಾನವಾಗಿ ವೇದಿಕೆಯು ಜಿಲ್ಲೆಯ ಭಟ್ಕಳ, ಸಿದ್ದಾಪುರ, ಶಿರಸಿ, ಅಂಕೋಲಾ ತಾಲೂಕುಗಳಲ್ಲಿ ಆಯ್ದ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸುವ ಮೂಲಕ ಬಡ ಜನರ ಕಣ್ಣೀರೊರೆಸುವ ಕಾರ್ಯ ಮಾಡಿತು. ಕಾರವಾರ ತಾಲೂಕಿನ ಬಂಗಾರಪ್ಪ ನಗರ ಸೇರಿದಂತೆ ಹಲವೆಡೆ ದಿನಸಿ ಸಾಮಗ್ರಿಗಳ ಕಿಟ್ ವಿತರಿಸಲಾಗಿದೆ. ಕುಮಟಾ ತಾಲೂಕಿನ ಅಳವೆಕೊಡಿ, ಬಾಡ, ಕಾಗಲ್, ಹೆರವಟ್ಟ, ಕೋನಳ್ಳಿ, ಕಲಭಾಗ, ದೇವನಗುಂಡಿ, ಹೊನ್ನಾವರ ತಾಲೂಕಿನ ಚಂದಾವರ, ಮಲ್ಲಾಪುರ, ಹಡಿನಬಾಳ, ರಾಯಲ್ಕೇರಿ, ಗುಂಡಬಾಳ, ನಾಥಗೇರಿ, ಗುಂಡಿಬೈಲ್, ವಲ್ಕಿ, ಅನಿಲಗೌಡ ಸೇರಿದಂತೆ ಇತರೆಡೆ ಕೂಡ ದಿನಸಿ ಸಾಮಗ್ರಿಗಳ ಕಿಟ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆಯಿತು. ಅಲ್ಲದೆ ಸಿದ್ದಾಪುರದ ಪ್ರಚಲಿತ ಆಶ್ರಯ ಧಾಮಕ್ಕೂ ವೇದಿಕೆಯಿಂದ ಸುಮಾರು 6,000 ರೂಪಾಯಿ ಮೌಲ್ಯದ ದಿನಸಿ ಸಾಮಗ್ರಿಗಳನ್ನು ಪೂರೈಸಲಾಯಿತು. ಒಟ್ಟಾರೆ ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆ ಕೈಗೊಂಡ ಸಾಮಾಜಿಕ ಕಾರ್ಯ ಎಲ್ಲ ಸಮಾಜದವರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ಕಾರ್ಯಕ್ಕೆ ನೆರವಾದ ನಾಮಧಾರಿ ಸಮಾಜದ ಎಲ್ಲ ದಾನಿಗಳಿಗೂ ವೇದಿಕೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಒಳ್ಳೆ ಕಾರ್ಯಕ್ಕೆ ಸದಾ ವೇದಿಕೆಗೆ ಸಹಕಾರ ನೀಡುವಂತೆ ಮನವಿ ಮಾಡುವ ಮೂಲಕ ಅಭಿನಂದಿಸಿತು. ಲಾಕ್ಡೌನ್ ವೇಳೆ ಪರವಾನಗಿ ಇಲ್ಲದೆ ಲಾರಿ ಚಲಾಯಿಸಿಕೊಂಡು ಬಂದ ಚಾಲಕರಿಬ್ಬರು ಕ್ಷುಲ್ಲಕ ಕಾರಣಕ್ಕೆ ರಸ್ತೆಯ ಮೇಲೆ ಹೊಡೆದಾಡಿಕೊಂಡ ಘಟನೆ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರ ಬೈತಕೋಲ್ ವಾಣಿಜ್ಯ ಬಂದರು ಬಳಿ ನಡೆದಿದೆ. ರಾಜ್ಯದೆಲ್ಲೆಡೆ ಲಾಕ್ಡೌನ್ ಇದ್ದು ಪರವಾನಗಿ ಇಲ್ಲದಿದ್ದರೂ ಸಹ ಆರೆಂಜ್ ಝೋನ್ ಇರುವ ಉತ್ತರ ಕನ್ನಡ ಜಿಲ್ಲೆಗೆ ಹಾವೇರಿ ಮೂಲದ ಚಾಲಕರಿಬ್ಬರು ಟಾರ್ ಸಾಗಾಟದ ಖಾಲಿ ಟ್ಯಾಂಕರ್ ಲಾರಿಯನ್ನ ಯಾವುದೇ ಪರವಾನಗಿ ಇಲ್ಲದೆ ತೆಗೆದುಕೊಂಡು ಬಂದಿದ್ರು. ಕಾರವಾರದ ಬೈತ್ಕೋಲ್ ತಲುಪಿದ ವೇಳೆ ನಗರದೊಳಗೆ ಲಾರಿಯನ್ನ ತೆಗೆದುಕೊಂಡು ಹೋಗುವ ವಿಚಾರವಾಗಿ ಇಬ್ಬರು ಚಾಲಕರ ನಡುವೆ ವಾಗ್ವಾದ ನಡೆದಿದ್ದು, ಲಾರಿ ಚಲಾಯಿಸುತ್ತಿದ್ದ ನಾಸೀರ್ ಎಂಬಾತ ಲಾರಿ ತೆಗೆದುಕೊಂಡು ಹೋಗಲು ಹಿಂದೇಟು ಹಾಕಿದ್ದಾನೆ. ಈ ವೇಳೆ ಆಕ್ರೋಶಗೊಂಡ ಇನ್ನೋರ್ವ ಚಾಲಕ ನಾಸೀರ್ನಿಗೆ ಏಕಾಏಕಿ ಥಳಿಸಲು ಮುಂದಾಗಿದ್ದು, ಲಾರಿಯನ್ನ ರಸ್ತೆಯ ಬದಿಗೆ ನಿಲ್ಲಿಸಿ ಇಬ್ಬರು ಹೊಡೆದಾಡಿಕೊಳ್ಳಲು ಪ್ರಾರಂಭಿಸಿದ್ರು. ಕಲ್ಲು ಹಿಡಿದುಕೊಂಡು ರಸ್ತೆಯ ಮೇಲೆ ಇಬ್ಬರು ಹೊಡೆದಾಡಿಕೊಳ್ಳುತ್ತಿದ್ದನ್ನ ಗಮನಿಸಿದ ಸ್ಥಳೀಯರು ಜಗಳ ತಪ್ಪಿಸಲು ಮುಂದಾಗಿದ್ರೂ ಸಹ ಇಬ್ಬರೂ ಸಹ ಹೊಡೆದಾಟ ಮುಂದುವರಿಸಿದ್ರು. ಗಾಡಿ ಎಲ್ಲ ಜವಾಬ್ದಾರಿ ನಂದು. ಅಲ್ಲಿ ಕಾರವಾರ ನಡಿ ಅಂದ್ರೆ
ಬರ್ತೀನಿ ರಾಂಡ್ಗೆ ಕರಾರ್ ತಗೋ ಅಂತ ನನಗೆ ನಾ ಏನಾರು ಮಾತಾಡ್ಲಿ ನನಗೆ ಊರ್ಲಿಂದ ಸುಮ್ಮನೆ ಬರ್ತಾ ಇದ್ದೀನಿ ನಾನು ನನ್ನ ಪಾಳ್ಗೆ. ಹೌದ್ರಿ ಎಂತ ಇದ್ರೆ ಮಳೆ ಹೊಡೋರು मारामारी करतो काय की नाही कोड बे कर मारामारी कोड बे कोच मार दे की तू मारता मैं मारता अंदे ले साइडा से चार मार साइडा छोड़ हाथ छोड़ साइडा कर छोड़ छोड़ हाथ छोड़ छोड़ मैं छाती के मत छोड़ साइडा 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 ए ये रक्का ಬರ್ತಾ ಉಂಟಲ್ಲ ತಲೆಯಲ್ಲಿ ಅಲ್ಲ ರಕ್ತ ಬರ್ಕೊಂಡಿಲ್ಲಿ ಅಲ್ಲ ಕಲ್ಲಿಂದ ಹೊಡೆದ ಈಗ ಸುಮ್ಮನೆ ಜಗಳ ಮಾಡ್ತಾನ್ರಿ ಸೋಡ್ಬಿ ಹಾತ್ ಮಾಡ್ಬಿ ಪೊಲೀಸರಿಗೆ ಫೋನ್ ಮಾಡ್ರಿ ಕಲ್ತಿಗೆ ಅದು ನೋಡಿ मारने आ रहा है मारने आ रहा मुझे मार रहा चुप का चुप मारने का रहा मुझे नहीं मेरा बड़ा भाई घर में बेहोश करता घर में हमारे अब्बा भाग को गया शादी कर लिया अभी अभी गाड़ी बुला देखो मैं चांस देखो वैसा चुप का चुप दिया अन्ना मैं आ रहा हूँ गाड़ी लेको चुप का चुप मुझे मार रहा गाड़ी में चल लेको घर में मारे मुझे नहीं घर में सब्जी नहीं करनी तुझे यहाँ मार कर मारने आ रहा नहीं हमारे अब्बा को भी मारे शादी करते हैं आपको भी पकड़ मारे कैमरा है कैमरे को करने में क्या ಅಲ್ಲಿ ಹೇಳಿದ್ದೆ ಅರ್ಥ ಆಗಲ್ಲಲ್ರಿ ಮಾರ ಸಿ ಚಾಲಕರಿಬ್ಬರು ಮಾಸ್ಕ್ ಧರಿಸದೆ ಆಗಮಿಸಿದ್ದು ಲಾರಿಯ ಮೇಲೆ ತುರ್ತು ಸೇವೆಯ ಯಾವುದೇ ಪರವಾನಗಿ ಸಹ ಇಲ್ಲದಿದ್ದರಿಂದ ಅನುಮಾನಗೊಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಲು ಮುಂದಾಗುತ್ತಿದ್ದಂತೆ ಚಾಲಕರಿಬ್ಬರು ಲಾರಿಯನ್ನ ತೆಗೆದುಕೊಂಡು ಪರಾರಿಯಾಗಿದ್ದು ಕಾರವಾರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಲಾಕ್ಡೌನ್ನಿಂದಾಗಿ ಕೆಲಕಾಲ ಸ್ಥಗಿತಗೊಂಡಿದ್ದ ಮಂಚಗುಣಿ ಗಂಗಾವಳಿ ಸೇತುವೆ ಕಾರ್ಯ ಪುನಃ ಆರಂಭವಾಗಿದ್ದು ಕೆಲಸ ಕಾರ್ಯಗಳು ಸಹ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಲಾಕ್ಡೌನ್ನಿಂದಾಗಿ ಕೆಲಕಾಲ ಸ್ಥಗಿತವಾಗಿದ್ದ ಮಂಚಗುಣಿ ಗಂಗಾವಳಿ ಸೇತುವೆ ಕಾರ್ಯ ಪುನಃ ಆರಂಭವಾಗಿದ್ದು ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿವೆ. ಈ ಮೊದಲಿನ ಯೋಜನೆಯಂತೆ ಮಳೆಗಾಲಕ್ಕೂ ಪೂರ್ವ ಬಹುತೇಕ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಮುಂದಿನ ತಿಂಗಳಿಂದ ಮಳೆಗಾಲ ಆರಂಭವಾಗುವ ಸಾಧ್ಯತೆ ಇದ್ದು ಮತ್ತೆ ಕಾಮಗಾರಿಗಳನ್ನು ಕೈಬಿಡಬೇಕಾದ ಅನಿವಾರ್ಯತೆ ಗುತ್ತಿಗೆದಾರರದ್ದಾಗಿದೆ. ಹಾಗಾಗಿ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲು ಮುಂದಿನ ಬಿಡುವಿನ ಅವಧಿಯವರೆಗೆ ಕಾಯಲೇಬೇಕಿದೆ. ಜಿಲ್ಲೆಯ ಜನತೆಯು ಅದರಲ್ಲಿಯೂ ವಿಶೇಷವಾಗಿ ಕುಮಟಾ ತಾಲೂಕಿನ ಗಂಗಾವಳಿ ಮತ್ತು ಅಂಕೋಲಾ ತಾಲೂಕಿನ ಮಂಜುಗುಣಿ ಕೂಡು ಸೇತುವೆ ನಿರ್ಮಿಸುವಂತೆ ಹಲವು ದಶಕಗಳಿಂದ ಜನಾಗ್ರಹ ಕೇಳಿಬಂದಿತ್ತು. ಜನರ ಬೇಡಿಕೆಗೆ ಸ್ಪಂದಿಸಿದ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಸತೀಶ್ ಸೈಲ್ ಸತತ ಪ್ರಯತ್ನ ಮಾಡಿ ಹಣ ಮಂಜೂರಿಗೆ ವಿಶೇಷವಾಗಿ ಪ್ರಯತ್ನಿಸಿ ಸೇತುವೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಕುಮಟಾ ಶಾಸಕಿಯಾಗಿದ್ದ ಶಾರದಾ ಮೋಹನ್ ಶೆಟ್ಟಿ ಸಹ ಈ ಕಾಮಗಾರಿ ಅನುಷ್ಠಾನಗೊಳ್ಳಲು ತನ್ನದೇ ಪ್ರಯತ್ನ ಮಾಡಿದ್ರು ಎನ್ನಲಾಗಿದೆ. ಈ ಸೇತುವೆ ನಿರ್ಮಾಣದಿಂದ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಹೋಗಿ ಬರಲು ಅಂತರ ಕಡಿಮೆಯಾಗುವುದಲ್ಲದೆ ಸ್ಥಳೀಯ ರೈತರಿಗೆ, ಮೀನುಗಾರರಿಗೆ, ಪ್ರವಾಸೋದ್ಯಮ ಮತ್ತಿತರ ಪೂರಕ ಚಟುವಟಿಕೆಗಳಿಗೆ ತುಂಬಾ ಅನುಕೂಲವಾಗಲಿದೆ. ಹೆಚ್ಚಿನ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವೂ ಆಗಲಿದ್ದು ಜಿಲ್ಲೆಯ ರಸ್ತೆ ಸಂಚಾರ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಮೈಲುಗಲ್ಲಾಗಲಿದೆ. ಸುಮಾರು 28 ಕೋಟಿಗೂ ಹೆಚ್ಚು ಬೃಹತ್ ಮೊತ್ತದ ಈ ಕಾಮಗಾರಿಯನ್ನ ಹಿರೇಗುತ್ತಿ ಮೂಲದ ಹೆಸರಾಂತ ಗುತ್ತಿಗೆದಾರ ಹುಬ್ಬಳ್ಳಿಯ ಡಿಆರ್ಎನ್ ಇನ್ಫ್ರಾಸ್ಟ್ರಕ್ಚರ್ನ ಮಾಲಕ ಡಿಆರ್ ನಾಯಕ್ ಗುತ್ತಿಗೆ ಪಡೆದಿದ್ದಾರೆ. ರಾಜ್ಯದ 16 ಕಡೆ ಬೃಹತ್ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಉನ್ನತ ತಂತ್ರಜ್ಞಾನದ ಮೂಲಕ ಕಾಮಗಾರಿಗಳನ್ನು ನಿಗದಿ ಅವಧಿಗೂ ಮೊದಲೇ ಪೂರ್ಣಗೊಳಿಸುವ ಇವರಿಂದಾಗಿ ಈ ಭಾಗದ ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿ ಸಹ ಉತ್ತಮ ಗುಣಮಟ್ಟದಲ್ಲಿ ನಿರ್ಮಾಣವಾಗುವ ಆಶಯವಿದೆ.
ಗಂಗಾವಳಿ ನದಿ ಪ್ರವಾಹದಿಂದ ಕಳೆದ ಬಾರಿ ನೈಸರ್ಗಿಕವಾಗಿ ನೆರೆ ಬಂದು ನದಿ ತೀರದ ಗ್ರಾಮಗಳಲ್ಲಿ ಸಾಕಷ್ಟು ತೊಂದರೆಯಾದದ್ದನ್ನ ಅರಿತಿರುವ ಜಿಲ್ಲಾಡಳಿತ ಮತ್ತು ಗುತ್ತಿಗೆದಾರರು ಸೇತುವೆ ಕಾಮಗಾರಿ ವೇಳೆ ನೀರಿನ ರಭಸ ತಡೆಯೊಡ್ಡಲು ತಂದು ಸುರಿದಿರುವ ಮಣ್ಣಿನ ರಾಶಿಗಳನ್ನು ತೆಗೆದು ನೀರು ಸರಾಗವಾಗಿ ಹೋಗಲು ಅವಕಾಶ ಮಾಡಿಕೊಡಬೇಕಾದ ಅವಶ್ಯಕತೆ ಇದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ಕುರಿತು ಮಳೆಗಾಲಕ್ಕೂ ಪೂರ್ವ ನಿರ್ಮಾಣಗೊಳ್ಳುತ್ತಿರುವ ಸೇತುವೆಯ ಕಂಬಗಳ ಮಧ್ಯೆ ಮಣ್ಣನ್ನ ತೆರವುಗೊಳಿಸಿಕೊಡುವುದಾಗಿ ಗುತ್ತಿಗೆದಾರರು ಸಹ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಜನತೆಯ ಬಹುಬೇಡಿಕೆಯ ಈ ಸೇತುವೆ ಕಾಮಗಾರಿ ಮಳೆಗಾಲದ ನಂತರ ಪುನಃ ಆರಂಭವಾಗಿ ಮುಂದಿನ ಸೀಸನ್ ವೇಳೆಗೆ ಜನರ ಸಂಚಾರಕ್ಕೆ ತೆರೆದುಕೊಳ್ಳುವಂತಾಗಲಿ. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ. ಎಲ್ಲೇ ಹೋದ್ರೂ ಹಿಂಬಾಲಿಸುವ ನಮ್ಮ ನೆರಳು ಇಂದು ನಮ್ಮ ಅಕ್ಕಪಕ್ಕ ಗೋಚರಿಸಲಿಲ್ಲ. ಕಾರಣ ಕಾರವಾರದಲ್ಲಿ ಗುರುವಾರ ಶೂನ್ಯ ನೆರಳಿನ ದಿನವಿತ್ತು. ಸಾಮಾನ್ಯವಾಗಿ ಬೆಳಗಿನಿಂದ ಮಧ್ಯಾಹ್ನವಾಗುತ್ತಲೇ ನೆರಳಿನ ಉದ್ದ ಕಡಿಮೆಯಾಗುತ್ತಾ ಸಂಜೆಯಾದಂತೆ ಹೆಚ್ಚುತ್ತಾ ಹೋಗುತ್ತದೆ. ಆದರೆ ಈ ಶೂನ್ಯ ನೆರಳಿನ ದಿನದಂದು ನೆರಳು ಅಕ್ಕಪಕ್ಕದಲ್ಲಿ ಎಲ್ಲೂ ಕಾಣಿಸಲಿಲ್ಲ. ಕರ್ಕಾಟಕ ವೃತ್ತದ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವೆ ಇರುವ ಪ್ರದೇಶಗಳಲ್ಲಿ ವರ್ಷದಲ್ಲಿ 2 ಬಾರಿ ಶೂನ್ಯ ನೆರಳಿನ ದಿನ ಕಾಣಬಹುದಾಗಿದೆ. ಅಂದರೆ ಭೂಮಿ ಸೂರ್ಯನ ಸುತ್ತ ಚಲಿಸುತ್ತಿರುವಾಗ ಅದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಮತ್ತು 23.5 ಡಿಗ್ರಿ ಉತ್ತರ ಇವುಗಳ ನಡುವೆ ಹಾದು ಹೋಗುವ ಸಂದರ್ಭದಲ್ಲಿ ಶೂನ್ಯ ನೆರಳಿನ ದಿನ ಉಂಟಾಗುತ್ತದೆ ಎಂದು ಖಗೋಳ ವಿಜ್ಞಾನಿಗಳು ಹೇಳುತ್ತಾರೆ. ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಹಾಗೂ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹಾದು ಹೋಗುವ ವೇಳೆ ಮಾತ್ರ ಈ ಅಪರೂಪದ ವಿದ್ಯಮಾನ ನಡೆಯುತ್ತದೆ. ಗುರುವಾರ ಸೂರ್ಯ ನಡು ನೆತ್ತಿಯ ಮೇಲಿದ್ರಿಂದ ಮಧ್ಯಾಹ್ನ 12ರಿಂದ 12:35 ನಡುವೆ ಯಾವುದೇ ವಸ್ತುವಿನ ನೆರಳು ನೆಲಕ್ಕೆ ಬೀಳಲಿಲ್ಲ. ಶೂನ್ಯ ನೆರಳಿನ ಸಮಯ ಪ್ರದೇಶದಿಂದ ಪ್ರದೇಶಕ್ಕೆ ಕೆಲ ನಿಮಿಷಗಳ ವ್ಯತ್ಯಾಸವನ್ನ ಹೊಂದಿದೆ ಎಂದು ಇಲ್ಲಿನ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಸಂಜೀವ್ ದೇಶಪಾಂಡೆ ತಿಳಿಸಿದರು. ಸೂರ್ಯ ಉತ್ತರಾಯಣದಲ್ಲಿ ಮಕರ ಸಂಕ್ರಾಂತಿ ವೃತ್ತದಿಂದ ಕರ್ಕಾಟಕ ವೃತ್ತದೆಡೆಗೆ ಹಾದು ಹೋಗುವಾಗ ಈ ವಿದ್ಯಮಾನ ಜರುಗುತ್ತದೆ. ಪುನಃ ದಕ್ಷಿಣಾಯನದಲ್ಲಿ ಕರ್ಕಾಟಕ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದೆಡೆಗೆ ಹೋಗುವಾಗ ಈ ವಿದ್ಯಮಾನ ನಡೆಯುತ್ತದೆ. ಸೂರ್ಯ ಒಂದು ವೃತ್ತದಿಂದ ಮತ್ತೊಂದು ವೃತ್ತದೆಡೆಗೆ ಹಾದು ಹೋಗಲು 6 ತಿಂಗಳ ಅಂತರ ಇರುತ್ತದೆ. ಈ ಸಂದರ್ಭದಲ್ಲಿ ನಿತ್ಯ ಬೇರೆ ಬೇರೆ ಪ್ರದೇಶಗಳಿಗೆ ಈ ವಿದ್ಯಮಾನ ಘಟಿಸುತ್ತದೆ. ಕಾರವಾರದಲ್ಲಿ ಕಳೆದ ವರ್ಷ ಜೂನ್ನಲ್ಲಿ ಶೂನ್ಯ ನೆರಳಿನ ದಿನವಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಮಳೆಗಾಲ ಆಗಿದ್ರಿಂದ ಮೋಡದ ಕಾರಣ ಪರೀಕ್ಷಿಸಲು ಸಾಧ್ಯವಾಗಿರಲಿಲ್ಲ ಎಂದು ಅವರು ತಿಳಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ನೆಪ ಮಾತ್ರಕ್ಕೆ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಪ್ರಚಾರದ ಗೀಳು ಬಯಸುವುದೇ ಇಂದು ಅಧಿಕವಾಗಿದೆ. ಜನರಿಗೆ ಸಂಕಷ್ಟದಲ್ಲಿ ಸ್ಪಂದಿಸುವ ಮಾನವೀಯತೆ ಮೆರೆಯುತ್ತಿದ್ದಾರೆ. ಆದರೆ ಅಲ್ಲೊಂದು ಇಲ್ಲೊಂದು ಎನ್ನುವಂತೆ ಕೆಲವೊಂದು ಸಂಘ ಸಂಸ್ಥೆಗಳು ಜನರ ಸಂಕಷ್ಟಕ್ಕೆ ಕೈ ಜೋಡಿಸುತ್ತಿರುವ ಮೂಲಕ ಮಾನವೀಯತೆಯ ಮೌಲ್ಯ ಎತ್ತಿ ಹಿಡಿಯುತ್ತಿದೆ. ಹೌದು ವೀಕ್ಷಕರೇ, ಕರೋನಾ ಎಂಬ ಮಾರಣಾಂತಿಕ ಮಹಾಮಾರಿ ಕಾಯಿಲೆ ಜನಜೀವನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಅದರಲ್ಲೂ ಕರೋನಾ ಪರಿಣಾಮವಾಗಿ ಲಾಕ್ಡೌನ್ ಜಾರಿಯಾದಾಗಿನಿಂದ ಎತ್ತ ನೋಡಿದರತ್ತ ಜನರ ಸಮಸ್ಯೆಗಳ ಸರಮಾಲೆಯೇ ಹೆಚ್ಚಾಗಿದೆ. ಇಂತಹ ಸಂದರ್ಭಗಳಲ್ಲಿ ಅನೇಕ ದಾನಿಗಳು ಹುಟ್ಟಿಕೊಂಡು ಸಂಕಷ್ಟದಲ್ಲಿರುವವರ ನೆರೆಹೊರೆಯ ಜನರ ಸಂಕಷ್ಟಕ್ಕೆ ತಮ್ಮ ಕೈಲಾದ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ. ಹೊನ್ನಾವರ ತಾಲೂಕಿನಲ್ಲಿಯೂ ಸಹ ಜನಪ್ರತಿನಿಧಿಗಳಿಂದ ಮಿಗಿಲಾಗಿ ಜನಸಾಮಾನ್ಯರೇ ಒಂದು ಹೆಜ್ಜೆಯನ್ನ ಮುಂದಿಟ್ಟು ಅತ್ಯಂತ ಬಡತನದಲ್ಲಿರುವವರ ಸಂಕಷ್ಟದಲ್ಲಿರುವವರನ್ನ ಗುರುತಿಸಿ ತಮ್ಮವರ ಕಷ್ಟಕ್ಕೆ ಕೈಜೋಡಿಸುವ ಪ್ರಯತ್ನ ಅಲ್ಲಲ್ಲಿ ಕಂಡು ಬರುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಅಂತೆಯೇ ಕೆಲವೊಂದು ಸಂಘ ಸಂಸ್ಥೆಗಳು ಜನರ ಕಷ್ಟಕ್ಕೆ ನೆರವಿಗೆ ಸ್ಪಂದಿಸುತ್ತಿರುವುದು ಕಂಡುಬರುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಹೇಳುವುದಾದರೆ ಸಂಪ್ರಭ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೂಡ್ಕಣಿ ಇವರ ಆಶ್ರಯದಲ್ಲಿ ಮೂಡ್ಕಣಿ ಸುತ್ತಮುತ್ತ ಇರುವ 20ಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಅಗತ್ಯವಿರುವ ದಿನಸಿ ಸಾಮಾನು ವಿತರಿಸಿದ್ದಾರೆ. ಅನಾರೋಗ್ಯ ಪೀಡಿತ ಕಡು ಬಡವರಿಗೆ ಉಚಿತ ಔಷಧಿ, ಮಾಸ್ಕ್ ಸಹ ವಿತರಿಸಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ವಿನಾಯಕ್ ನಾಯ್ಕ್ ಗ್ರಾಮದಲ್ಲಿ 225 ಜನರ ವಾಟ್ಸ್ಆಪ್ ನಂಬರ್ ಪಡೆದು ಈ ಮೂಲಕ ಗ್ರಾಮದಲ್ಲಿ ಯಾರಿಗಾದರೂ ಔಷಧಿ ತರುವ ಅವಶ್ಯಕತೆ ಇದ್ದಲ್ಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮಾಹಿತಿ ತಿಳಿಸುವುದು, ವಾರದಲ್ಲಿ 2 ದಿನ ಔಷಧಿ ಪೂರೈಸುವ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಈ ಕುರಿತು ಸಂಸ್ಥೆಯ ಅಧ್ಯಕ್ಷ ವಿನಾಯಕ್ ನಾಯ್ಕ್ ಮಾಧ್ಯಮದ ಮೂಲಕ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ ಇಂತಹ ಕಷ್ಟ ಸಂದರ್ಭದಲ್ಲಿ ಜನರ ನೆರವಿಗೆ ಬನ್ನಿ, ಅಲ್ಲದೆ ಸಾಮಾಜಿಕ ಜಾಲತಾಣಗಳನ್ನು ಜನೋಪಕಾರಿ ಕೆಲಸಗಳಿಗೆ ಬಳಸಿಕೊಳ್ಳಿ ಎಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಕುರಿತು ವಿವರಿಸಿದರು. ನಮ್ಮಲ್ಲೂ ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಭಾಗದಲ್ಲಿ, ವಿಶೇಷವಾಗಿ ನಮ್ಮ ಮೂಡ್ಕಣಿ ಭಾಗದಲ್ಲಿ
ಹಳ್ಳಿಯ ಜನರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಮೂಲಕ ವಿಶೇಷವಾಗಿ ನಮ್ಮ ಭಾಗದ ಮೂಡ್ಕಣಿಯ ಸುತ್ತಮುತ್ತಲಿಂದ ನಿರ್ಗತಿಕರಿಗೆ, ಬಡವರಿಗೂ ಸಹ ನಾವು ನಮ್ಮ ಸಂಸ್ಥೆಯಿಂದ ಕಿಟ್ಗಳನ್ನು ವಿತರಿಸಿದ್ದೇವೆ. ಅದಲ್ಲದೆ ನಮ್ಮ ಯುವಕ ಸಂಘದ ವತಿಯಿಂದ 600 ಮಾಸ್ಕ್ಗಳನ್ನು 300 ಕುಟುಂಬಕ್ಕೂ ಸಹ ವಿತರಿಸಿದ್ದೇವೆ. ಅದೇ ರೀತಿ ನಮ್ಮೂರಲ್ಲಿ ಯಾರಾದರೂ ಬಡವರಿದ್ದರೆ ಅವರಿಗೆ ಉಚಿತವಾಗಿ ಸಹ ಔಷಧಿಯನ್ನು ವಿತರಿಸಿದ್ದೇವೆ. ಅದಲ್ಲದೆ ಸಾಮಾನ್ಯ ಜನರಿಗೆ ಸಹ ಔಷಧಿಯನ್ನು ನಾವು ವಿತರಿಸಿದ್ದೇವೆ. ಸಂಸ್ಥೆಯ ಉಪಾಧ್ಯಕ್ಷ ಜನಾರ್ದನ್ ನಾಯ್ಕ್, ಯುವಕ ಸಂಘದ ಅಧ್ಯಕ್ಷ ಕಮಲಾಕರ್ ಅಂಬಿಗ, ರಾಜು ನಾಯ್ಕ್, ಸತೀಶ್ ನಾಯ್ಕ್, ಮೇಘರಾಜ್ ಆಚಾರಿ, ದಯಾನಂದ ನಾಯ್ಕ್ ಮತ್ತಿತರರು ಸಂಸ್ಥೆಯ ಸಮಾಜಮುಖಿ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಂತಹ ಮಾದರಿ ಕಾರ್ಯ ಮಾಡುತ್ತಿರುವ ಸಂಘ ಸಂಸ್ಥೆಗಳಂತೆ ಆಯಾ ಗ್ರಾಮದ ತಾಲೂಕಿನ ಇನ್ನಷ್ಟು ಸಂಘ ಸಂಸ್ಥೆಗಳು ವಿವಿಧ ರೀತಿಯ ಸಂಕಷ್ಟದಲ್ಲಿರುವ ಜನರ ನೆರವಿಗೆ ನಿಲ್ಲಲಿ ಎಂದು ಆಶಿಸೋಣ. ಕೆನರಾ ಪ್ಲಸ್ಗಾಗಿ ನಾಗರಾಜ್ ನಾಯ್ಕ್, ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್ನ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್. ಕೆನರಾ ಪ್ಲಸ್. ದಿ ಬೆಸ್ಟ್ ಟ್ಯುಟೋರಿಯಲ್ ಫಾರ್ ಬೆಟರ್ ಎಜುಕೇಶನ್. ಜ್ಞಾನ ವಿಕಾಸ ಮಂದಿರ. ಜಿಲ್ಲೆಯಲ್ಲಿಯೇ ಪ್ರಥಮ ಶೈಕ್ಷಣಿಕ ಮಾರ್ಗದರ್ಶನ ಕೇಂದ್ರ ಎಂದು ಪ್ರಸಿದ್ಧಿ ಪಡೆದ ಜ್ಞಾನ ವಿಕಾಸ ಮಂದಿರವು ನೆಲ್ಲಿಕೆರೆಯ ಬಸ್ ಸ್ಟ್ಯಾಂಡಿನ ಹತ್ತಿರ ಇರುವ ಓಂಕಾರ್ ಮೆಡಿಕಲ್ ಹತ್ತಿರ ಇರುವ ಗ್ರಾಮೀಣ ವಿಕಾಸ ಬ್ಯಾಂಕಿನ ಎಡಬದಿಯ 2ನೆಯ ತಿರುವಿನಲ್ಲಿದೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾರ್ಗದರ್ಶನ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಶ್ರೀ ಎನ್ ವಿನಾಯಕ್ ಜ್ಞಾನ ವಿಕಾಸ ಮಂದಿರ, ಕುಮಟಾ. ಮೊಬೈಲ್ ಸಂಖ್ಯೆ 9448321918 ಹಾಗೂ 9945027918. ಹಬ್ಬಗಳು ಸೇರಿದಂತೆ ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ಜವಳಿ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗಿನ ಎಲ್ಲಾ ಬಗೆಯ ಬಟ್ಟೆಗಳ ಹೋಲ್ಸೇಲ್ ಜವಳಿ ವ್ಯಾಪಾರಸ್ಥರಾದ ಶ್ರೀ ಆರಾಧನಾ ಸಿಲ್ಕ್ಸ್ಗೆ ಒಮ್ಮೆ ಭೇಟಿ ನೀಡಿ. ರೀಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸಾರ್ಹ ಸೇವೆ ನೀಡುವುದೇ ನಮ್ಮ ಗುರಿ. ಶ್ರೀ ಆರಾಧನಾ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಕೂಡಲೇ ಸಂಪರ್ಕಿಸಿ 7019092378 ಹಾಗೂ 9632375963. ಹೋಮ್ ಫರ್ನಿಶಿಂಗ್ ಮತ್ತು ಫರ್ನಿಚರ್ಗಳ ಬೃಹತ್ ಮಳಿಗೆ ವಿನಾಯಕ್ ರೆಕ್ಸಿನ್ ಹೌಸ್. ನಮ್ಮಲ್ಲಿ ಹ್ಯಾಂಡ್ಲೂಮ್ ಕ್ಲೋತ್, ವೆಲ್ವೆಟ್ ಕ್ಲೋತ್, ಕರ್ಟನ್ ಮಟೀರಿಯಲ್, ರಬ್ಬರ್ ಶೀಟ್ಸ್ ಹಾಗೂ ಸೊಳ್ಳೆ ಪರದೆಗಳು ಲಭ್ಯ. ಜುವಾರಿ ಸೇರಿದಂತೆ ಹಲವು ಕಂಪನಿಗಳ ಫರ್ನಿಚರ್ಸ್, ಕರ್ಲಾನ್, ಸ್ಲೀಪ್ ವೆಲ್ಗಳಂತಹ ಬ್ರಾಂಡೆಡ್ ಕಂಪನಿಯ ಮ್ಯಾಟ್ರೆಸಸ್ಗಳು ನಮ್ಮಲ್ಲಿ ಸಿಗುತ್ತೆ. ವಿವಿಧ ಬಗೆಯ ಡೋರ್ ಮ್ಯಾಟ್ಸ್, ಸೋಫಾ, ಚೇರ್ಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ವಿನಾಯಕ್ ರೆಕ್ಸಿನ್ ಹೌಸ್, ಹಳೆ ಮೀನುಪೇಟೆ ರಸ್ತೆ, ಕುಮಟಾ. ಮಿಥುನ್ ಎಂಟರ್ಪ್ರೈಸಸ್, ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲಯನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವೆನ್, ಹೋಮ್ ಥಿಯೇಟರ್, ಕ್ಯಾಮೆರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್, ಕಾರವಾರ. ಉತ್ತಮ ಗುಣಮಟ್ಟದ ವಿಭಿನ್ನ ಬಟ್ಟೆಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್.
ಭಟ್ಕಳ ತಾಲೂಕಿನ ಎಂಡೋಸಲ್ಫಾನ್ ಪೀಡಿತ 773 ಕುಟುಂಬಗಳಿಗೆ ಸ್ಕೋಡ್ ವೆಸ್ ವತಿಯಿಂದ ನಿತ್ಯೋಪಯೋಗಿ ವಸ್ತುಗಳ ಕಿಟ್ ಅನ್ನು ಶಾಸಕ ಸುನೀಲ್ ನಾಯ್ಕ್ ಅವರು ಸಾಂಕೇತಿಕವಾಗಿ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೊರೋನಾ ಲಾಕ್ಡೌನ್ ಆದಾಗಿನಿಂದ ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸುತ್ತಿದ್ದು, ಈಗಾಗಲೇ ಕ್ಷೇತ್ರದಲ್ಲಿ 15,000 ಕುಟುಂಬಗಳಿಗೆ ಅಗತ್ಯ ವಸ್ತುಗಳ ಕಿಟ್ ಪೂರೈಸಿದ್ದೇನೆ. ಇನ್ನು ಕೂಡ ಲಾಕ್ಡೌನ್ ಮುಗಿಯುವ ತನಕ ಈ ಕಾರ್ಯ ಮುಂದುವರಿಯಲಿದೆ ಎಂದರು. ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳ ಮಧ್ಯದಲ್ಲಿ ಎಲ್ಲೋ ಒಂದು ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಅನೇಕ ವಿಷಯದಲ್ಲಿ ಇವತ್ತು ಜನರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು, ಅದರಲ್ಲೂ ಮಧ್ಯಮ ಮತ್ತು ಅತ್ಯಂತ ನಿರ್ಗತಿಕರಾಗಿರ್ತಕ್ಕಂಥವರಿಗೆ ಯಾವ ರೀತಿ ಸಮಸ್ಯೆಯನ್ನ ಎದುರಿಸಬೇಕಾಗಿರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿದೆ. ಸ್ಕೋಡ್ ವೆಸ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಿರಸಿ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿರುವ ಎಂಡೋಸಲ್ಫಾನ್ ಪೀಡಿತರಲ್ಲಿ ಭಟ್ಕಳ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಜನರಿದ್ದು, ಅವರ ಸಹಾಯಕ್ಕೆ ಬರುವಂತೆ ಶಾಸಕರು ಕೇಳಿಕೊಂಡಂತೆ ಕನಿಷ್ಠ 1 ತಿಂಗಳಿಗಾಗುವಷ್ಟು ದಿನಸಿ ಸಾಮಗ್ರಿಗಳನ್ನು ವಿತರಿಸಬೇಕು ಎನ್ನುವ ಚಿಂತನೆ ನಡೆಸಿ ನಿತ್ಯೋಪಯೋಗಿ ವಸ್ತುಗಳನ್ನು ನೀಡಲಾಗಿದೆ ಎಂದರು. ತಮ್ಮ ಸಂಚಾರಿ ಆಸ್ಪತ್ರೆ ಘಟಕವು ಕಳೆದ 4 ವರ್ಷಗಳಿಂದ ಇಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ. ಸರ್ಕಾರದಿಂದ ಎಂಡೋ ಪೀಡಿತರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯ ದೊರೆಯಬೇಕಾಗಿದೆ. ಡೇ ಕೇರ್ ಸೆಂಟರ್, ಫಿಜಿಯೋಥೆರಪಿ, ಅನೇಕರನ್ನ ನೋಡಿಕೊಳ್ಳಲು ಕಷ್ಟವಿದ್ದು ಅಂತವರಿಗೆ ಸಹಾಯಕರನ್ನ ನೀಡುವುದಲ್ಲದೆ ಪ್ರತಿ ಹಂತದಲ್ಲಿಯೂ ಅವರಿಗೆ ನೆರವು ದೊರೆಯಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಸ್ ರವಿಚಂದ್ರ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಸುಶೀಲಾ ಅವರು ಉಪಸ್ಥಿತರಿದ್ದರು. ಶಾಸಕರ ಆಪ್ತ ಕಾರ್ಯದರ್ಶಿ ಕರಿಯಪ್ಪ ನಾಯ್ಕ್ ಅವರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ. ಕಿವಿಗೆ ಹುಳುವಾಗಿ ಹೆಣ್ಣು ಕಾಡಾನೆಯೊಂದು ಕಳೆದ 2 ದಿನಗಳಿಂದ ಆಹಾರ ಸೇವಿಸದೆ ಮುಂಡಗೋಡ ತಾಲೂಕಿನ ಗುಂಜಾವತಿಯ ಅರಳಿಕಟ್ಟೆ ಕೆರೆಯಲ್ಲಿ ಬಿದ್ದು ನರಳಾಡುತ್ತಾ ಸಾವು ಬದುಕಿನ ನಡುವೆ ಹೋರಾಡುತ್ತಿದೆ. ಅಂದಾಜು 15ರಿಂದ 20 ವರ್ಷದ ಈ ಹೆಣ್ಣು ಕಾಡಾನೆಯ ಬಲಭಾಗದ ಕಿವಿಗೆ ಕಳೆದ 15 ದಿನಗಳ ಹಿಂದೆ ಗಾಯವಾಗಿ ಹುಳುಗಳಾಗಿತ್ತು. ಗುಂಜಾವತಿ ಅರಣ್ಯ ವ್ಯಾಪ್ತಿಯ ಕೆರೆಯೊಂದರಲ್ಲಿ ತನ್ನ ಸೊಂಡಿಲಿನಿಂದ ಮೈಮೇಲೆ ನೀರು ಹಾಕಿಕೊಂಡು ಉಳಿದಿತ್ತು. ನಂತರ ಚೇತರಿಸಿಕೊಂಡ ಈ ಆನೆ ಅರಣ್ಯದಲ್ಲಿ ಸುತ್ತಾಡಿ ಆಹಾರ ಸೇವಿಸುತ್ತಾ ತಿರುಗಾಡುತ್ತಿತ್ತು. ಆದರೆ ಕಳೆದ 2 ದಿನಗಳಿಂದ ಈ ಕಾಡಾನೆ ಗುಂಜಾವತಿ ಅರಣ್ಯದ ಅರಳಿಕಟ್ಟೆ ಕೆರೆಯಲ್ಲಿ ಆಹಾರ ಸೇವಿಸದೆ ಕೆರೆಯಲ್ಲಿಯೇ ಬಿದ್ದು ನರಳಾಡುತ್ತಿರುವುದು ಜನರ ಮನಕಲಕುವಂತಿದೆ. ಬುಧವಾರ ಯಲ್ಲಾಪುರ ಡಿಎಫ್ಒ ಸ್ಥಳಕ್ಕೆ ಭೇಟಿ ನೀಡಿ ಈ ಆನೆಯನ್ನ ನೀರಿನಿಂದ ಹೊರತೆಗೆದು ಪ್ರಥಮ ಚಿಕಿತ್ಸೆ ಕೊಡಿಸುವ ಬಗ್ಗೆ ತಮ್ಮ ಸಿಬ್ಬಂದಿಯೊಂದಿಗೆ ಚರ್ಚಿಸಿದರೆನ್ನಲಾಗಿದೆ. ಡಿಎಫ್ಒ ಮಾರ್ಗದರ್ಶನದಂತೆ ಎಸಿಎಫ್ ಎಸ್ಎಂ ವಾಲಿ ಮತ್ತು ಆರ್ಎಫ್ಒ ಸುರೇಶ್ ಕುಳ್ಳೊಳ್ಳಿ ನೇತೃತ್ವದಲ್ಲಿ ಕೆರೆಯಲ್ಲಿದ್ದ ನೀರನ್ನ ಜೆಸಿಬಿ ಮೂಲಕ ಖಾಲಿ ಮಾಡಿ ಆನೆಗೆ ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ. ಹೆಣ್ಣಾನೆಗೆ ಒಂದು ಕಿವಿಗೆ ಹುಳ ಬಿದ್ದು ಗುಂಜಾವತಿ ಕೆರೆಯಲ್ಲಿ ಕುಳಿತಿದೆ. ಅದನ್ನ ದಡಕ್ಕೆ ತಂದು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ವೈದ್ಯರನ್ನ ಕರೆಸುತ್ತೇವೆ. ಹೆಣ್ಣಾನೆಗಳು ಗುಂಪಿನಲ್ಲಿ ಇರುತ್ತವೆ, ಆದರೆ ಕಿವಿಗೆ ಹುಳು ಬಿದ್ದ ನಂತರ ಈ ಆನೆಗೆ ಬೇರೆ ಆನೆಗಳು ಸೇರಿಸಿಕೊಳ್ಳದೆ ದೂರ ಹೋಗಿವೆ ಎಂದು ಡಿಎಫ್ಒ ಗೋಪಾಲಕೃಷ್ಣ ಹೆಗಡೆ ಹೇಳಿದ್ರು. ಆ್ಯಕ್ಚುಲಿ ಏನಾಗಿದೆ ಗೊತ್ತಾಗುತ್ತೆ, ಅವಾಗ ಅದನ್ನು ಕ್ರೇನ್ ತಂದು ಸ್ವಲ್ಪ ದಡಕ್ಕೆ ತಂದು ನಾವು ಮಾಡೋಕ್ಕಾಗತ್ತ ಅದು ಅದು ಏನು ಕಿವಿ ಇದಾಗಿತ್ತಲ್ಲ ಆ ಸೈಡೇ ಮಲಗಿಬಿಟ್ಟಿದೆ. ಅದೇನು ಪೇನಿಗೆ ಹಾಗೆ ಬಿದ್ಕೊಂಡಿದ್ವು ಅಥವಾ ಮತ್ತೇನು ಸಮಸ್ಯೆ ಹಂಗಿದೆಯಾ ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಹತ್ತಿರ ಹೋಗಿ ಇದು ಮಾಡಿದ್ರು ಏನು ಅಂದರೆ ತನ್ನಷ್ಟಕ್ಕೆ ತಾನಿದೆ ಅದೀಗ. ಜಸ್ಟ್ ನೀರು ರೆಡ್ಯೂಸ್ ಮಾಡಿದ ಮೇಲೆ ಗೊತ್ತಾಗ ನಮಗೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಸಾರ್ವಜನಿಕರ ಅನುಕೂಲಕ್ಕಾಗಿ ಲಾಕ್ಡೌನ್ ಕಾನೂನಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡಿದ್ದು, ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಜೊತೆಗೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕೆಂದು ಕುಮಟಾ ಪಿಎಸ್ಐ ಆನಂದಮೂರ್ತಿ ತಿಳಿಸಿದ್ದಾರೆ. ಕೊರೋನಾ ವೈರಸ್ ಹರಡುವುದನ್ನು ತಡೆಯಲು ಲಾಕ್ಡೌನ್ ಜಾರಿ ಮಾಡಿ 36 ದಿನಗಳು ಕಳೆದಿವೆ. ತಿಂಗಳ ಕಾಲ ಮನೆಯಲ್ಲಿಯೇ ಬಂದಿಯಾಗಿದ್ದ ಜನರು ಅಗತ್ಯ ಕಾರ್ಯಗಳಿಗಾಗಿ ಮಾರುಕಟ್ಟೆಗೆ ಬರುವುದು ಅನಿವಾರ್ಯವಾಗಿದೆ. ಅಲ್ಲದೆ ಲಾಕ್ಡೌನ್ ಕಾನೂನಿನಲ್ಲಿ ಸಡಿಲಿಕೆ ಮಾಡಲಾಗಿದೆ ಎಂದು ಸರ್ಕಾರ ಕೂಡ ಘೋಷಿಸಿದೆ. ಹಾಗಾಗಿ ಇಷ್ಟು ದಿನಗಳು ಮಾರುಕಟ್ಟೆಗೆ ಬರಲು ಅಂಜುತ್ತಿದ್ದ ಜನರು ಈಗ ನಿಧಾನವಾಗಿ ಮಾರುಕಟ್ಟೆಯತ್ತ ಮುಖ ಮಾಡಿದ್ದಾರೆ. ಬ್ಯಾಂಕ್ ಕಾರ್ಯ, ಸರ್ಕಾರಿ ಕಾರ್ಯ ಸೇರಿದಂತೆ ಅಗತ್ಯ ಸಾಮಗ್ರಿಗಳ ಖರೀದಿಗೆ ಕುಮಟಾ ಮಾರುಕಟ್ಟೆಯತ್ತ ಧಾವಿಸುತ್ತಿದ್ದಾರೆ. ಎಪಿಎಂಸಿಯಲ್ಲಿ ವ್ಯವಹಾರ ನಡೆಸಲು ರೈತರು ಕೂಡ ಪಟ್ಟಣಕ್ಕೆ ಬರುತ್ತಿದ್ದಾರೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಜನಸಂಚಾರ ಕಂಡುಬಂದಿದೆ.
ಜನ ಒಂದೆಡೆ ಸೇರಿದಂತೆ ಎಚ್ಚರ ವಹಿಸಲು ಪೊಲೀಸ್ ಇಲಾಖೆ ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡಿದೆ. ಮೆಡಿಕಲ್, ಕಿರಾಣಿ ಅಂಗಡಿ ಸೇರಿದಂತೆ ಇತರೆ ಅಗತ್ಯ ಸಾಮಗ್ರಿಗಳು ದೊರೆಯುವ ಅಂಗಡಿಗಳ ಮುಂದೆ ನಿರ್ದಿಷ್ಟ ಅಂತರದಲ್ಲಿ ಗುರುತುಗಳನ್ನು ಹಾಕಿ ಆ ಸ್ಥಳದಲ್ಲೇ ನಿಂತು ಒಬ್ಬರಾದ ಮೇಲೆ ಇನ್ನೊಬ್ಬರು ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಬೇಕಾಗಿದೆ. ಸಾರ್ವಜನಿಕರು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವ ಜೊತೆಗೆ ಆರೋಗ್ಯ ಸುರಕ್ಷತೆಗಾಗಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕೆಂದು ಪೊಲೀಸ್ ಇಲಾಖೆ ಸೂಚಿಸಿದೆ. ಕುಮಟಾ ಪಿಎಸ್ಐ ಆನಂದಮೂರ್ತಿ ಅವರು ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಮೂಡಿಸುತ್ತಿದ್ದು, ಎಲ್ಲ ಅಂಗಡಿಕಾರರಿಗೂ ಸ್ಪಷ್ಟ ಸೂಚನೆ ನೀಡುವ ಮೂಲಕ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಲಾಕ್ಡೌನ್ ಸಡಿಲಿಕೆಯನ್ನ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಕುಮಟಾ ತಾಲೂಕು ಆಡಳಿತದ ಕಾರ್ಯಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು. ಒಂದು ವೇಳೆ ಕಾನೂನು ಉಲ್ಲಂಘಿಸುವ ಚಟುವಟಿಕೆ ಕೈಗೊಂಡರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಎಸ್ಐ ಆನಂದಮೂರ್ತಿ ಅವರು ಎಚ್ಚರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ನ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ನಿಮ್ಮ ಸುಂದರ ಮನೆಯ ಚಂದದ ಶೃಂಗಾರಕ್ಕಾಗಿ ಹೋಮ್ ಡೆಕೋರ್. ಮನೆಯ ಅಂದ ಹೆಚ್ಚಿಸಲು ಬೇಕಾಗುವ ಟೈಲ್ಸ್ ಮತ್ತು ಗ್ರಾನೈಟ್ಗಳಿಗಾಗಿ ಹೋಮ್ ಡೆಕೋರ್. ವಾಲ್ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್, ವಿಟ್ರಿಫೈಡ್ ಟೈಲ್ಸ್, ಕಡಪ, ಸ್ಯಾನಿಟರಿ ವೇರ್ಗಳಿಗಾಗಿ ಸಂಪರ್ಕಿಸಿ ಹೋಮ್ ಡೆಕೋರ್. NH66 ಹಂದಿಗೋಡ್ ಬಸ್ ನಿಲ್ದಾಣದ ಹತ್ತಿರ ಕುಮಟಾ. ಮೊಬೈಲ್ ನಂಬರ್ 9449102153. ಓಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಜ್ಯೋತಿಷ್ಯ ಕೇಂದ್ರ. ಜ್ಯೋತಿಷ್ಯ ಚಿಂತಕರು ಶ್ರೀ ವಾಸುದೇವನ್. ಇವರು ಭದ್ರಕಾಳಿ, ಭೈರವಿ, ಶಕ್ತಿಮಾತಾ, ಮಹಾದುರ್ಗಾ ದೇವಿಯ ಸಿದ್ಧಿ ಸಾಧಕರು. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಕಾರ್ಯಸಿದ್ಧಿ ಮಾಡಿಕೊಡುತ್ತಾರೆ. ಕಡಿಮೆ ಖರ್ಚಿನಲ್ಲಿ ಪರಿಹಾರ ನೀಡಲಾಗುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಆದಾಯದಲ್ಲಿ ಕೊರತೆ, ಕೆಲಸ ಕಾರ್ಯದಲ್ಲಿ ವಿಘ್ನ, ಸಾಲಬಾಧೆ, ಮಾನಸಿಕ ಚಿಂತೆ, ಶತ್ರುಬಾಧೆ, ಮನೆ ವಿಚಾರ, ಅತ್ತೆ ಸೊಸೆ ಕಲಹ, ವಾಸ್ತು ವಿಚಾರ, ಪ್ರೇಮ ವಿಚಾರ, ಮದುವೆಯಲ್ಲಿ ಅಡೆತಡೆ, ಸಂತಾನ ಸಮಸ್ಯೆ, ದಾಂಪತ್ಯ ತೊಂದರೆ, ಆಸ್ತಿ ವಿಚಾರದಲ್ಲಿ ಕಲಹ, ಭೂಮಿ ಖರೀದಿ ಯೋಗ, ಆರೋಗ್ಯ ಸಮಸ್ಯೆ, ದೈಹಿಕ ಬಾಧೆ, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಜ್ಯೋತಿಷ್ಯ ರೂಪದಲ್ಲಿ ಶ್ರೀ ವಾಸುದೇವನ್ ರವರು ಪರಿಹಾರ ತಿಳಿಸುತ್ತಾರೆ. ಫೋನಿನ ಮೂಲಕ ನಿಮ್ಮ ಯಾವುದೇ ಮನನೊಂದ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಪಂಡಿತ್ ವಾಸುದೇವನ್ ರವರಿಗೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 9481900462. ಪುರಸಭೆ ಕುಮಟಾ ಮತ್ತು ಪೊಲೀಸ್ ಇಲಾಖೆಯಿಂದ ಹೊರಡಿಸಲಾದ ಸಾರ್ವಜನಿಕ ಪ್ರಕಟಣೆ. ಕುಮಟಾ ಪಟ್ಟಣದ ನಾಗರಿಕ ಬಂಧುಗಳೇ, ಕೋವಿಡ್-19 ಕೊರೋನಾ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಯುವ ಸಲುವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ದಿನಸಿ ವಸ್ತುಗಳನ್ನು, ತರಕಾರಿಗಳನ್ನು, ಮೊಟ್ಟೆ ಮತ್ತು ಹಣ್ಣುಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಈಗಾಗಲೇ ಪ್ರಾರಂಭಿಸಲಾಗಿರುತ್ತದೆ. ಆದಾಗ್ಯೂ ಕೆಲ ಅಂಗಡಿಕಾರರು ಅನಧಿಕೃತವಾಗಿ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡುತ್ತಿರುವುದು ಕಂಡುಬಂದಿರುತ್ತದೆ. ಔಷಧಿ ಅಂಗಡಿ ಹೊರತುಪಡಿಸಿ ಎಲ್ಲ ಅಂಗಡಿಗಳನ್ನು ಮುಂದಿನ ಆದೇಶದವರೆಗೆ ಬಂದ್ ಇಡತಕ್ಕದ್ದು. ತಪ್ಪಿದ್ದಲ್ಲಿ ಅಂಗಡಿಗಳನ್ನು ಸೀಸ್ ಮಾಡಿ ಅಂತವರ ವಿರುದ್ಧ ಕಾನೂನಿನ ಕ್ರಮ ತೆಗೆದುಕೊಳ್ಳಲಾಗುವುದು. ಕೆಲ ಸಾರ್ವಜನಿಕರು ಕುಮಟಾ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಅನಾವಶ್ಯಕವಾಗಿ ತಿರುಗಾಡುತ್ತಿರುವುದು ಕಂಡುಬಂದಿರುತ್ತದೆ. ಅಂತವರ ವಾಹನವನ್ನು ಪೊಲೀಸ್ ಇಲಾಖೆಯು ಸೀಸ್ ಮಾಡಿ ಕಾನೂನಿನ ಕ್ರಮ ತೆಗೆದುಕೊಳ್ಳುವ ತಯಾರಿಯಲ್ಲಿರುತ್ತದೆ. ಕಾರಣ, ಸಾರ್ವಜನಿಕರು ಇದಕ್ಕೆ ಆಸ್ಪದ ಕೊಡದೆ ತಮ್ಮ ಮನೆಯಲ್ಲಿಯೇ ಇದ್ದು ಕೋವಿಡ್-19 ಕೊರೋನಾ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಯಲು ವಿನಂತಿಸಿದೆ ಹಾಗೂ ಎಚ್ಚರಿಸಿದೆ. ಕೊರೋನಾ ವೈರಸ್ ಹರಡುವುದನ್ನು ನಿಯಂತ್ರಿಸಲು ಕುಮಟಾ ತಾಲೂಕು ಆಡಳಿತ ಕುಮಟಾ ಪುರಸಭೆಯಿಂದ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಈ ಸಂದರ್ಭದಲ್ಲಿ ಔಷಧಿ ಅಂಗಡಿ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿಗಳನ್ನು ತೆರೆಯಬಾರದೆಂದು ಆದೇಶಿಸಿದೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ತಮ್ಮ ಮನೆಯಿಂದ ಹೊರಬಾರದಂತೆ ಸೂಚಿಸಿದೆ. ಈ ಸಂದರ್ಭದಲ್ಲಿ ದೈನಂದಿನ ಅಗತ್ಯವಾದ ದಿನಸಿ, ತರಕಾರಿ, ಹಣ್ಣು ಮತ್ತು ಇತರೆ ದಿನಬಳಕೆ ಸಾಮಗ್ರಿಗಳು ಅಗತ್ಯವಿದ್ದಲ್ಲಿ ಈ ಕೆಳಗಿನ ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಬಹುದಾಗಿದೆ. ಮೊಬೈಲ್ ಸಂಖ್ಯೆ 9141146506, 9141146507, 9141146508, 9141146509 ಮತ್ತು 8197353597ಗೆ ಕರೆ ಮಾಡಿ ತಿಳಿಸಿದ ಮೇಲೆ
ಅಗತ್ಯ ದಿನಸಿ ಸಾಮಗ್ರಿಗಳ, ತರಕಾರಿ, ಹಣ್ಣುಗಳ ಪೂರೈಕೆದಾರರಿಗೆ ನಿಮ್ಮ ಮಾಹಿತಿ ನೀಡಲಾಗುವುದು. ಪೂರೈಕೆದಾರರು ನಿಮ್ಮ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಅಗತ್ಯ ವಸ್ತುಗಳ ಮಾಹಿತಿ ಪಡೆದು ನಿಮ್ಮ ಮನೆ ಬಾಗಿಲಿಗೆ ಸಾಮಗ್ರಿಗಳನ್ನು ತಲುಪಿಸಲಿದ್ದಾರೆ. ಈ ಸೇವೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಾತ್ರ ಲಭ್ಯವಿದೆ. ಹಾಗೆಯೇ ಬೆಳಿಗ್ಗೆ 5:30ರಿಂದ ಬೆಳಿಗ್ಗೆ 8:30 ಗಂಟೆಯವರೆಗೆ ಹಾಲನ್ನು ಸಂಬಂಧಪಟ್ಟ ಪೂರೈಕೆದಾರರು ಮನೆ ಮನೆಗೆ ತಲುಪಿಸಲಿದ್ದಾರೆ. ತಾವು ಪೂರೈಕೆದಾರರಿಗೆ ನಿಗದಿತ ಹಣವನ್ನು ಪಾವತಿಸುವ ಮೂಲಕ ಅಗತ್ಯ ಸಾಮಗ್ರಿಗಳನ್ನು ಪಡೆದುಕೊಳ್ಳುವಂತೆ ಈ ಮೂಲಕ ತಿಳಿಯಪಡಿಸಿದೆ. ವಿಶೇಷ ಸೂಚನೆ: ಪ್ರತಿ ಕುಟುಂಬಕ್ಕೆ ಮೊದಲ ಹಂತದಲ್ಲಿ ದಿನಸಿ ವಸ್ತುಗಳ ಖರೀದಿಯನ್ನ 1,500 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಮನೆಯಲ್ಲೇ ಇರಿ, ಮನೆಯಲ್ಲೇ ಇದ್ದು ನಿಮ್ಮ ಕುಟುಂಬ, ನಿಮ್ಮ ನೆರೆ ಹೊರೆ, ನಿಮ್ಮ ದೇಶ ರಕ್ಷಿಸುವಂತೆ ಮಾನ್ಯ ಕುಮಟಾ ಉಪವಿಭಾಗಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕುಮಟಾ ಮನವಿ. Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್. ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ಲಾಕ್ಡೌನ್ ಆದೇಶದ ಸರಳೀಕರಣದಿಂದ ಕೊಂಚ ವಿನಾಯಿತಿ ದೊರೆತಿದ್ದು ಉಡುಪಿ ಜಿಲ್ಲಾಡಳಿತದ ಪರವಾನಗಿ ಪಡೆದು ಜಿಲ್ಲೆಯ 18ಕ್ಕೂ ಹೆಚ್ಚಿನ ಮಹಿಳಾ ಕಾರ್ಮಿಕರನ್ನ ಬಸ್ ಒಂದರಲ್ಲಿ ಊರಿಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಯಿತು. ಉಡುಪಿ ಜಿಲ್ಲೆಯ ಕಾಪುವಿನ ಸಿಗಡಿ ಫ್ಯಾಕ್ಟರಿಯೊಂದರಲ್ಲಿ ಕೆಲಸಕ್ಕೆ ಇದ್ದರೆನ್ನಲಾದ ಉತ್ತರ ಕನ್ನಡ ಜಿಲ್ಲೆಯ 18ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಲಾಕ್ಡೌನ್ನಿಂದಾಗಿ ತಮ್ಮೂರಿಗೆ ಬರಲಾರದ ಅಸಹಾಯಕತೆಯಲ್ಲಿದ್ದರು. ಲಾಕ್ಡೌನ್ ಆದೇಶದ ಸರಳೀಕರಣದಿಂದ ಕೊಂಚ ವಿನಾಯಿತಿ ದೊರೆತಿದ್ದು ಉಡುಪಿ ಜಿಲ್ಲಾಡಳಿತದ ಪರವಾನಗಿ ಪಡೆದು ಬಸ್ ಒಂದರಲ್ಲಿ ಅವರನ್ನ ಊರಿಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಗಿತ್ತು. ಕುಮಟಾ ಮತ್ತು ಅಂಕೋಲಾ ಮಧ್ಯೆ ಕೆಲ ಕಾರ್ಮಿಕರನ್ನ ಇಳಿಸಿ ಬಂದ ಬಸ್ ಚಾಲಕ ತದನಂತರ ಅಂಕೋಲಾ ಸರ್ಕಾರಿ ಆಸ್ಪತ್ರೆ ಬಳಿ ಉಳಿದ ಕಾರ್ಮಿಕರನ್ನ ಇಳಿಸಿ ತೆರಳಿದ ಎನ್ನಲಾಗಿದೆ. ಅಂಕೋಲಾದಲ್ಲಿ ಇಳಿದುಕೊಂಡ ಕಾರ್ಮಿಕರ ಪೈಕಿ ಇಬ್ಬರು ಕಾರವಾರ ಮೂಲದವರಾಗಿದ್ದು ಅಂಕೋಲಾದಿಂದ ಕಾರವಾರಕ್ಕೆ ಪ್ರಯಾಣಿಸಲಾಗದೆ ಪರಿತಪಿಸುತ್ತಿದ್ದರು. ವಿಷಯ ತಿಳಿದ ಕಾಂಗ್ರೆಸ್ ಟಾಸ್ಕ್ ಫೋರ್ಸ್ ಸಮಿತಿ ಜಿಲ್ಲಾಧ್ಯಕ್ಷ ಸತೀಶ್ ಸೈಲ್ ತಮ್ಮ ಪರಿಚಿತ ಅಂಕೋಲಾದ ಸಾಮಾಜಿಕ ಕಾರ್ಯಕರ್ತನೋರ್ವನಿಗೆ ಕರೆ ಮಾಡಿ ತಾಲೂಕಾ ಆಡಳಿತದ ಗಮನಕ್ಕೆ ತಂದು ಕಾರ್ಮಿಕರು ಕಾರವಾರದ ಅವರ ಮನೆ ಸೇರಲು ನೆರವಾಗುವಂತೆ ಕೇಳಿಕೊಂಡಿದ್ದರು. ಸಂವಹನ ಕೊರತೆ ಅಥವಾ ಇತರೆ ಕಾರಣಗಳಿಂದ ಮಹಿಳೆ ಕಾರ್ಮಿಕರಿಗೆ ದಾರಿ ಮಧ್ಯೆ ಇಳಿಯುವಂತಾದ ಘಟನೆಗೆ ಬೇಸರ ವ್ಯಕ್ತಪಡಿಸಿ ತಕ್ಷಣವೇ ಸ್ಪಂದಿಸಿದ ತಾಲೂಕಾ ದಂಡಾಧಿಕಾರಿ ಉದಯ್ ಕುಂಬಾರ್ ಅವರು ಕುಮಟಾ ಉಪವಿಭಾಗಾಧಿಕಾರಿ ಅವರಿಗೆ ಮಾಹಿತಿ ರವಾನಿಸಿದ್ರು. ಎಸ್ಸಿ ಅಜಿತ್ ಅವರು ಮಾನವೀಯ ನೆಲೆಯಲ್ಲಿ ತಕ್ಷಣವೇ ಖಾಸಗಿ ವಾಹನದಲ್ಲಿ ತೆರಳಲು ಪರವಾನಗಿ ಪತ್ರ ನೀಡಿದ್ರು. ತಹಶೀಲ್ದಾರ್ ಕುಂಬಾರ್ ಅವರ ಮಾರ್ಗದರ್ಶನದಲ್ಲಿ ಅತಿ ಶೀಘ್ರವಾಗಿ ಅನುಮತಿ ಪಾಸ್ ಪಡೆಯಲು ಶಿರಸ್ತೇದಾರ್ ಎನ್ಬಿ ಗುನಗ ಸಿಬ್ಬಂದಿ ಸುರಕ್ಷಾ ಕೇಣಿ ಸಹಕರಿಸಿದ್ರು. ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ನಾಯಕ್ ಮತ್ತು ಆರೋಗ್ಯ ಸಿಬ್ಬಂದಿಗಳು ಎಲ್ಲ ಕಾರ್ಮಿಕರ ತಪಾಸಣೆ ನಡೆಸಿದ್ರು. ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ವಿ ನಾಯ್ಕ್,
ಕಾರ್ಮಿಕರಿಗೆ ಚಹಾ ತಿಂಡಿ ವ್ಯವಸ್ಥೆ ಮಾಡಿದ್ರೆ ಖಾಸಗಿ ಆಟೋ ಮಾಲಕ ಮಹೇಶ್ ರಾಮ ನಾಯ್ಕ್ ಲಕ್ಷ್ಮೇಶ್ವರ ಊಟ ನೀಡಿ ಮಾನವೀಯತೆ ಮೆರೆದ್ರು. ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ತಾಂಡೇಲ್ ಅಂಕೋಲಾದಿಂದ ಕಾರವಾರಕ್ಕೆ ತೆರಳುವ ವಾಹನದ ವೆಚ್ಚ ಭರಿಸಿದ್ರು. ಪಿಎಸ್ಐ ಇಸಿ ಸಂಪತ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಹೂವಾ ಖಂಡೇಕರ್ ಸಾಂದರ್ಭಿಕ ಸಲಹೆ ನೀಡಿ ಕಾರ್ಮಿಕರು ಸುರಕ್ಷಿತವಾಗಿ ಮನೆ ಸೇರಲು ಸಹಕಾರಿಯಾದರು. ಕಾರಣಾಂತರಗಳಿಂದ ದಾರಿ ಮಧ್ಯೆ ಇಳಿದು ಮನೆ ಸೇರಲಾಗದೆ ಆತಂಕದಲ್ಲಿದ್ದ ಕಾರವಾರದ ಇಬ್ಬರು ಕಾರ್ಮಿಕರು ತಮ್ಮ ಸಹಾಯಕ್ಕೆ ಧಾವಿಸಿದ ಮಾಜಿ ಶಾಸಕ ಸತೀಶ್ ಸೈಲ್, ರಾಜು ತಾಂಡೇಲ್, ಎಸಿ ಅಜಿತ್, ತಹಶೀಲ್ದಾರ್ ಉದಯ್ ಕುಂಬಾರ್ ಮತ್ತಿತರರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ. ಕೊರೋನಾ ಲಾಕ್ಡೌನ್ನಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಟ್ಯಾಕ್ಸಿ ಚಾಲಕ ಮಾಲಕರ ಬ್ಯಾಂಕ್ ಸಾಲ ಟ್ಯಾಕ್ಸ್ ಅನ್ನ 6 ತಿಂಗಳ ಮಟ್ಟಿಗೆ ಮನ್ನಾ ಮಾಡುವಂತೆ ಒತ್ತಾಯಿಸಿ ಕುಮಟಾದ ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘವು ಉಪವಿಭಾಗಾಧಿಕಾರಿ ಮತ್ತು ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದೆ. ಕೊರೋನಾ ಲಾಕ್ಡೌನ್ನಿಂದ ಜನಸಂಚಾರದ ಜೊತೆಗೆ ವ್ಯಾಪಾರ ವ್ಯವಹಾರ ಸ್ಥಗಿತಗೊಂಡಿದೆ. ದಿನನಿತ್ಯ ದುಡಿದು ಜೀವನ ಸಾಗಿಸುವವರಿಗೆ ತೀವ್ರ ತೊಂದರೆಯಾಗಿದೆ. ಅದರಲ್ಲೂ ಟ್ಯಾಕ್ಸಿ ಚಾಲಕ ಮಾಲಕರಿಗೆ ಬಾಡಿಗೆ ಇಲ್ಲದೆ ಜೀವನ ನಿರ್ವಹಣೆ ಕಷ್ಟದಾಯಕವಾಗಿದೆ. ಬಹುತೇಕ ಚಾಲಕರು ಬ್ಯಾಂಕ್ ಸಾಲ ಮಾಡಿ ಟ್ಯಾಕ್ಸಿ ಖರೀದಿಸಿದ್ದಾರೆ. 1 ತಿಂಗಳಿಂದ ಬಾಡಿಗೆ ಇಲ್ಲದೆ ಸಾಲದ ಕಂತು ಭರಿಸಲಾಗದೆ ಪರದಾಡುವಂತಾಗಿದೆ. ಇಂತಹ ತುರ್ತು ಸ್ಥಿತಿಯಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೊಳಗಾದ ಟ್ಯಾಕ್ಸಿ ಚಾಲಕ ಮಾಲಕರಿಗೆ ಸರ್ಕಾರ ವಾಹನದ ಮೇಲಿನ ಸಾಲ, ಇನ್ಶೂರೆನ್ಸ್ ಮತ್ತು ಟ್ಯಾಕ್ಸ್ ಅನ್ನ 6 ತಿಂಗಳು ಮನ್ನಾ ಮಾಡಬೇಕು. ಈ ಮೂಲಕ ಟ್ಯಾಕ್ಸಿ ಚಾಲಕ ಮಾಲಕರ ಜೀವನೋಪಾಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ಮನವಿ ಸ್ವೀಕರಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಬಳಿಕ ಈ ಮನವಿಯನ್ನ ಕುಮಟಾ ಉಪವಿಭಾಗಾಧಿಕಾರಿ ಅಜಿತ್ ಎಂ ಅವರಿಗೆ ಸಲ್ಲಿಸಿದ ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದ ಪದಾಧಿಕಾರಿಗಳು ತಮ್ಮ ಚಾಲಕರ ಮಾಲಕರ ಅಳಲನ್ನ ತೋಡಿಕೊಂಡರು. ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಎಸಿ ತಿಳಿಸಿದರು. ಮನವಿ ಸಲ್ಲಿಕೆಯಲ್ಲಿ ಕುಮಟಾದ ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದ ಪ್ರಮುಖರಾದ ನವೀನ್ ನಾಯ್ಕ್, ಸುಬ್ರಹ್ಮಣ್ಯ ಉಡದಂಗಿ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಜಿಲ್ಲೆಯ ಇನ್ನಷ್ಟು ಸುದ್ದಿ ನೋಡೋಣ ಕೆನರಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಹಗಲಿರುಳು ಶ್ರಮಿಸುತ್ತಿದೆ. ಆದರೆ ಮೈಸೂರಿನ ಅಧಿಕಾರಿಯೊಬ್ಬ ಕೊರೋನಾ ಕೆಲಸದಲ್ಲೂ ಕಳ್ಳಾಟ ಮಾಡಿದ್ದಾನೆ. ಅಧಿಕಾರಿಗೆ ಮಹತ್ವದ ಜವಾಬ್ದಾರಿ ವಹಿಸಿದರೂ ಸೋಮಾರಿತನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಈ ಸೋಮಾರಿತನ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಬಿಂದಿಯಾಗೆ ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಮೈಸೂರಿನ ಕೋವಿಡ್ ಆಸ್ಪತ್ರೆ ರೋಗಿಗಳು ವೈದ್ಯಕೀಯ ಸಿಬ್ಬಂದಿಗೆ ಆಹಾರ ಪೂರೈಕೆ, ಆಹಾರ ಪದಾರ್ಥಗಳ ಮೂಲಕ ರೋಗ ಹರಡದಂತೆ ವಿಲೇವಾರಿ ಮಾಡುವುದು ಹೌಸ್ ಕೀಪಿಂಗ್ ಕರ್ತವ್ಯಕ್ಕೆ ಬಿಂದಿಯಾ ನಿಯೋಜನೆಗೊಂಡಿದ್ದರು. ಆದರೆ ಆಸ್ಪತ್ರೆಯತ್ತ ತಿರುಗಿಯೂ ಈ ಅಧಿಕಾರಿಯನ್ನು ನೋಡಿರಲಿಲ್ಲ. ಮಾರ್ಚ್ 30ರಂದು ಒಮ್ಮೆ ಭೇಟಿ ಕೊಟ್ಟು 15 ನಿಮಿಷ ಕೆಲಸ ಮಾಡಿದ್ದೇ ಕೊನೆಯದಾಗಿದೆ. ಕೆಲಸ ಮಾಡದೆ ಕರ್ತವ್ಯ ಲೋಪ ಎಸಗಿರುವುದಾಗಿ ನೋಡಲ್ ಅಧಿಕಾರಿ ವರದಿ ಸಲ್ಲಿಸಿದರು. ಹೀಗಾಗಿ ಬಿಂದಿಯಾಗಿ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ನೋಟಿಸ್ ಕೊಟ್ಟಿದ್ದಾರೆ. ಕರ್ನಾಟಕ ಸಾಂಕ್ರಾಮಿಕ ರೋಗಗಳು ಕೋವಿಡ್-19 ರೆಗ್ಯುಲೇಷನ್ 2020 ವಿಪತ್ತು ನಿರ್ವಹಣಾ ಕಾಯ್ದೆ 2000 ಅಡಿಯಲ್ಲಿ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಕೊರೋನಾ ವೈರಸ್ ದೇಶವಷ್ಟೇ ಅಲ್ಲ, ವಿಶ್ವದಾದ್ಯಂತ ಕೊರೋನಾ ವೈರಸ್ನದ್ದೇ ಸದ್ದು. ಯಾವಾಗ ಮಹಾಮಾರಿ ತಮ್ಮ ದೇಹಕ್ಕೆ ಅಂಟಿಕೊಳ್ಳುತ್ತದೆಯೋ ಎಂಬ ಆತಂಕದಲ್ಲಿ ಜನರು ದಿನ ಕಳೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದಲ್ಲಿ ಕೊರೋನಾ ವೈರಸ್ನಿಂದಲೂ ಪಾರಾಗಬಹುದು ಎಂದು ವೈದ್ಯರು ಮತ್ತು ವಿಜ್ಞಾನಿಗಳೇ ಸಲಹೆ ನೀಡುತ್ತಿದ್ದಾರೆ. ಹಾಗಿದ್ದಲ್ಲಿ ವಿಟಮಿನ್ ಡಿ ವೃದ್ಧಿಸಿಕೊಳ್ಳುವುದು ಹೇಗೆ? ಅದರಿಂದ ಏನು ಲಾಭ ಎನ್ನುವುದು ಸಂಶೋಧನಾ ವರದಿ ಬಿಚ್ಚಿಟ್ಟಿದೆ. ವಿಟಮಿನ್ ಡಿ ಹೆಚ್ಚಿಸಿಕೊಳ್ಳಲು ಪೌಷ್ಟಿಕಾಂಶಗಳುಳ್ಳ ಆಹಾರ ಮತ್ತು ಹಣ್ಣು ತರಕಾರಿಗಳನ್ನು ಸೇವಿಸಲು ವೈದ್ಯರು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಹೃದಯವನ್ನು ಆರೋಗ್ಯಕರವಾಗಿ ಇಡಲು ಹಾಗೂ ಮೂಳೆಗಳನ್ನು ಬಲಿಷ್ಠವಾಗಿ ಇರಿಸಲು ಈ ವಿಟಮಿನ್ ಡಿ ಸಹಾಯಕವಾಗಿದೆ. ಇನ್ನು ಸಾಲ್ಮನ್ ಫಿಶ್, ಗಿಣ್ಣು, ಮೀನಿನ ಎಣ್ಣೆ, ಅಣಬೆ, ಹಳದಿ ಮೊಟ್ಟೆ ಸೇರಿದಂತೆ ಹಲವು ವಿವಿಧ ಆಹಾರಗಳಲ್ಲಿ ವಿಟಮಿನ್ ಡಿ ಅಂಶ ಹೆಚ್ಚಾಗಿರುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಮನುಷ್ಯರಲ್ಲಿ ವಿಟಮಿನ್ ಡಿ ವೃದ್ಧಿಸುವುದರಿಂದ ದೇಹದ ಮೂಳೆಗಳು ಬಲಶಾಲಿಯಾಗಿರುತ್ತದೆ. ಆದ್ದರಿಂದ ವಿಟಮಿನ್ ಡಿ ಯನ್ನು ವೃದ್ಧಿಸಿಕೊಳ್ಳಿ ಹಾಗೂ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಪಾಶ್ಚಾತ್ಯ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಹರಡುವಿಕೆ ಹಿಡಿತದಲ್ಲಿದೆ. ರಾಜ್ಯ ಸರ್ಕಾರ ಕೂಡ ಕೊರೋನಾ ವೈರಸ್ ಹರಡುವುದನ್ನು ತಡೆಯಲು ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದೆ. ಕೊರೋನಾ ವೈರಸ್ ದೇಶದಲ್ಲಿಯೇ ಮೊದಲ ಸಾವು ಕರ್ನಾಟಕದ ಕಲಬುರಗಿಯಾಗಿತ್ತು. ಆರಂಭದಲ್ಲಿ 3ನೇ ಸ್ಥಾನದಲ್ಲಿದ್ದ ರಾಜ್ಯವೀಗ ಸೋಂಕು ಹರಡುವುದನ್ನು ತೊಟ್ಟಿಗೆ ತರುವ ಮೂಲಕ 11ನೇ ಸ್ಥಾನಕ್ಕೆ ಇಳಿದಿದೆ. ಆದರೂ ಕೊರೋನಾ ವೈರಸ್ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿಲ್ಲ. ಈ ಮಧ್ಯೆ ಕಡಿಮೆ ಸಂಖ್ಯೆಯಲ್ಲಿ ಸೋಂಕು ಪತ್ತೆಯಾಗಿದ್ದ ಜಿಲ್ಲೆಗಳನ್ನು ಕಿತ್ತಳೆ ವಲಯ ಎಂದು ಗುರುತಿಸಿ ಲಾಕ್ಡೌನ್ಗೆ ಕೆಲವು ಸಡಿಲಿಕೆಗಳನ್ನು ಮಾಡಲಾಗಿದೆ. ಒಟ್ಟು 8 ಜಿಲ್ಲೆಗಳನ್ನು ಆರೆಂಜ್ ವಲಯಗಳೆಂದು ಗುರುತಿಸಲಾಗಿದೆ. ಬಳ್ಳಾರಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಗದಗ, ತುಮಕೂರು, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಗಳನ್ನು ಆರೆಂಜ್ ಝೋನ್ನಲ್ಲಿ ಗುರುತಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಅಂಗಡಿಗಳು ಹಾಗೂ ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಯನ್ನು ತೆರೆಯಬಹುದಾಗಿದೆ. ಅಂತರ್ ಜಿಲ್ಲೆಯಲ್ಲಿ ಓಡಾಡಲು ಅವಕಾಶ ಕೊಡಲಾಗಿದೆ. ಆದರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಿಲ್ಲ. ಜೊತೆಗೆ ಯಾವುದೇ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಹಾಗೂ ಮಾಸ್ಕ್ ಬಳಸುವುದು ಕಡ್ಡಾಯವಾಗಿದೆ. ಜೊತೆಗೆ ಲಾಕ್ಡೌನ್ ಸಡಿಲಿಕೆ ಕುರಿತು ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರೇ ನಿರ್ಧಾರ ಕೈಗೊಳ್ಳಲು ಸರ್ಕಾರ ಅನುಮತಿ ಕೊಟ್ಟಿದೆ.
ಕಳೆದ 3 ತಿಂಗಳಿನಿಂದ ಜಗತ್ತಿನೆಲ್ಲೆಡೆ ಕೇಳಿಬರುತ್ತಿರುವ ಹಾಹಾಕಾರವೆಂದರೆ ಕೋವಿಡ್-19 ಕೊರೋನಾ ವೈರಸ್. ಈ ಮಹಾಪಿಡುಗಿನಿಂದಾಗಿ ಸಾವನ್ನಪ್ಪುತ್ತಿರುವ ಸಂಖ್ಯೆ ಏರುತ್ತಲೇ ಇದೆ. ಭಾರತದಲ್ಲಿ ಸೋಂಕಿತರ ಸಂಖ್ಯೆ 8,000 ಗಡಿ ದಾಟಿದೆ. ಲಾಕ್ಡೌನ್ ಆಗಿರುವ ಮುನ್ನ 1,000 ಒಳಗೆ ಇದ್ದ ಸೋಂಕಿತರು ಇದೀಗ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಒಂದು ವೇಳೆ ಲಾಕ್ಡೌನ್ ತೆಗೆದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಲಿದೆ ಎಂದು ಊಹಿಸುವುದು ಕೂಡ ಕಷ್ಟ. ಇನ್ನು ಕೋವಿಡ್-19 ಕಾಯಿಲೆಯಿಂದ ಹೆಚ್ಚಿನವರು ಗುಣಮುಖರಾಗಿರುವುದು ಸಮಾಧಾನಕರವಾದ ವಿಷಯವಾಗಿದೆ. ಗುಣಮುಖರಾದವರ ಮುಂದಿನ ಆರೋಗ್ಯ ಸಮಸ್ಯೆ ಇದೀಗ ವಿಜ್ಞಾನಿಗಳು ಹಾಗೂ ವೈದ್ಯರನ್ನ ಕಾಡುತ್ತಿದೆ. ಕೋವಿಡ್-19 ನಿಂದ ಪಾರಾಗಲು ಇದರ ಕಾಟು ತಪ್ಪಿದ್ದಲ್ಲ. ಇದರಿಂದಾಗಿ ಮುಂದೆ ಶಾಶ್ವತವಾಗಿ ಶ್ವಾಸಕೋಶಕ್ಕೆ ಹಾನಿ ಉಂಟಾಗಬಹುದು ಹಾಗೂ ಗುಣಮುಖರಾದವರ ಕಿಡ್ನಿ ಆರೋಗ್ಯ ಕೂಡ ಅಪಾಯದಲ್ಲಿದೆ. ಕೋವಿಡ್-19 ಪ್ರಾಥಮಿಕ ಲಕ್ಷಣ ಕಂಡು ಬಂದವರಲ್ಲಿ ಕೋವಿಡ್ ಮುಕ್ತರಾದ ಬಳಿಕ ಶ್ವಾಸಕೋಶಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಹಾಗೂ ಮುಂದೆ ದೇಹದಲ್ಲೂ ಯಾವುದೇ ತೊಂದರೆಗಳು ಕಾಣಿಸುವುದಿಲ್ಲ. ಆದರೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿ ತೀವ್ರ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದು, ನಂತರ ಚೇತರಿಸಿಕೊಂಡವರ ಶ್ವಾಸಕೋಶಕ್ಕೆ ಶಾಶ್ವತವಾಗಿ ಹಾನಿ ಉಂಟಾಗಲಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. 2021 ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆಸಲಿದ್ದ ಹಕ್ಕನ್ನು ಭಾರತ ಕಳೆದುಕೊಂಡಿದೆ. ಚಾಂಪಿಯನ್ಶಿಪ್ ನಡೆಸಲು ಪಾವತಿಸಬೇಕಿದ್ದ ಹಣ ಪಾವತಿಸಲು ರಾಷ್ಟ್ರೀಯ ಫೆಡರೇಷನ್ ವಿಫಲವಾಗಿರುವ ಕಾರಣ ಟೂರ್ನಿ ಆಯೋಜನೆಯ ಹಕ್ಕು ಮಂಗಳವಾರ ಸರ್ಬಿಯಾದ ಪಾಲಾಗಿದೆ. 2021 ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆಸುವ ಹಕ್ಕನ್ನು 2017ರಲ್ಲಿ ಭಾರತ ತನ್ನದಾಗಿಸಿಕೊಂಡಿತ್ತು. ಆದರೆ ಹಣ ಪಾವತಿಸಿದ ಕಾರಣ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಭಾರತ ಹೊಂದಿದ ಒಪ್ಪಂದವನ್ನು ಅಂತ್ಯಗೊಳಿಸಿದೆ. ಚಾಂಪಿಯನ್ಶಿಪ್ ಆಯೋಜಿಸಬೇಕಿದ್ದ ನವದೆಹಲಿಯ ಹೋಸ್ಟ್ ಸಿಟಿ ನಿಯಮದಲ್ಲಿ ಸೂಚಿಸಲಾಗಿದ್ದ ಹಣವನ್ನು ಪಾವತಿಸಿಲ್ಲ. ಹೀಗಾಗಿ AIBAಯು ಭಾರತ ಪಡೆದಿದ್ದ ಗುತ್ತಿಗೆಯನ್ನು ಕೊನೆಗೊಳಿಸಿದೆ. ಟೂರ್ ರದ್ದು ಮಾಡಿದ್ದಕ್ಕಾಗಿ ಭಾರತ ಕ್ಯಾನ್ಸಲೇಷನ್ ಪೆನಾಲ್ಟಿಯಾಗಿ ಸುಮಾರು 38,029 ರೂಪಾಯಿ ನೀಡಬೇಕಿದೆ ಎಂದು AIBA ತನ್ನ ಹೇಳಿಕೆಯ ಮೂಲಕ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲಾಕ್ಡೌನ್ ಸಂದರ್ಭದಲ್ಲಿ ತಲೆ ಎತ್ತುತ್ತಿದೆ ಸಾಲು ಸಾಲು ಸಮಸ್ಯೆಗಳ ಸರಮಾಲೆ. ನೆರೆಹೊರೆಯವರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿರುವ ದಾನಿಗಳು. ಹೊನ್ನಾವರದಲ್ಲಿ ಕಷ್ಟದಲ್ಲಿರುವವರಿಗೆ ನೆರವಾಗ್ತಾ ಇದೆ ಸಂಪ್ರಭ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಉಡುಪಿಯಿಂದ ಉತ್ತರ ಕನ್ನಡಕ್ಕೆ ಮರಳಿದ 18ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು. ಅಂಕೋಲಾದಲ್ಲಿ ಇಳಿದುಕೊಂಡು ಕಂಗಾಲಾದ ಕಾರವಾರ ಕಾರ್ಮಿಕರು. ಸಹಾಯಕ್ಕೆ ಧಾವಿಸಿದ ಅಧಿಕಾರಿಗಳಿಗೆ ಕೃತಜ್ಞತೆ. ಜಿಲ್ಲೆಯ ಅರ್ಹ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ. ಬಡ ಕುಟುಂಬಕ್ಕೆ ನೆರವಾದ ಕರ್ನಾಟಕ ರಾಜ್ಯ ನಾಮಧಾರಿ ವೇದಿಕೆ ಬೆಂಗಳೂರು. ವಿಧವೆಯರಿಗೆ, ಅಂಗವಿಕಲರಿಗೆ, ಅನಾಥರಿಗೆ, ರೋಗಿಗಳ ಕುಟುಂಬಗಳಿಗೆ 300 ಕಿಟ್ ವಿತರಣೆ. ಇಂದಿನ ಕರಾವಳಿ ಸುದ್ದಿ ಇಷ್ಟು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿ. ನಮಸ್ಕಾರ.